ಹನುಮ ಧ್ವಜ ದಂಗಲ್ನಿಂದ ಹಿಂದೆ ಸರಿದ್ರ ದಳಪತಿಗಳು ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಧ್ವಜ ದಂಗಲ್ನಿಂದ ಹಿಂದೇಟ್ ಹಾಕಿದ್ರ ದಳಪತಿಗಳು, ಕಾರಣ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಂಡ್ಯ ನಾಯಕರ ನಡೆಯ ಹಿಂದೆ ದೊಡ್ಡಗೌಡರ ಖಡಕ್ ಎಚ್ಚರಿಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಿದ್ದಕ್ಕೆ ದೇವೇಗೌಡರೇ ಸ್ವತಃ ಅಸಮಾಧಾನ ವ್ಯಕ್ತಪಡಿಸಿದ್ರು. ಎಚ್.ಡಿ. ದೇವೇಗೌಡರ ಪರೋಕ್ಷ ಎಚ್ಚರಿಕೆ ಕೊಡ್ತಾ ಇದ್ದಂತೆ ದಳಪತಿಗಳು ಯೂ ಟರ್ನ್ ಹೊಡೆದ್ರ ಅನ್ನುವಂತ ಪ್ರಶ್ನೆ. ಹನುಮ ಧ್ವಜಕ್ಕಾಗಿ ನಡೀತಾ ಇರುವ ಹೋರಾಟದಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ ದಳಪತಿಗಳು. ಪಾದಯಾತ್ರೆ ಬಳಿಕ ಒಂದು ದಿನವೂ ಹೋರಾಟ ನಡೆಸಿಲ್ಲ ಇಲ್ಲಿ ತನಕ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹನುಮ ಧ್ವಜ ವಿಚಾರದಲ್ಲಿ ಒಂಟಿಯಾಗಿ ಹೋರಾಟಕ್ಕಿಳಿದಿದೆ ಬಿಜೆಪಿ. ಜೆಡಿಎಸ್ ನಾಯಕರ ದಿಢೀರ್ ಯೂ ಟರ್ನ್ ಹಿಂದೆ ಕಮಲ ಪಡೆಗೂ ಕೂಡ ಒಂದು ರೀತಿ ಶಾಕ್. ಕಾರಣ ಈ ಹಿಂದೆ ಧ್ವಜ ದಂಗಲ್ ಆರಂಭ ಆದಂತ ಹೊತ್ತಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಹೊತ್ತಲ್ಲಿ ಜೆಡಿಎಸ್ ನಾಯಕರು ನಾವು ಕೂಡ ಸಾಥ್ ಕೊಡ್ತೀವಿ ಅಂದ್ರು. ಮಂಡ್ಯದ ಕೆರಗೋಡಿಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಎಂಟ್ರಿ ಇತ್ತಲ್ಲ ಹೋರಾಟದಲ್ಲಿ, ಕೇಸರಿ ಶಾಲು ಹಾಕಿಕೊಂಡು ಬಂದ್ರು. ಸ್ವತಃ ಬಿಜೆಪಿ ನಾಯಕರಿಗೆ ಭಯ ಶುರು ಆಗೋ ರೀತಿಯಲ್ಲಿ ಕೇಸರಿ ಶಾಲು ಹಾಕೊಂಡು ಬಂದು ಹೋರಾಟಕ್ಕೆ ಇಳಿದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅವರ ಖಡಕ್ ಎಚ್ಚರಿಕೆಯ ಬೆನ್ನಿಗೆ ಹಿಂದೇಟ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಇದನ್ನು ಹಾಕಿದ್ರು ತಕ್ಷಣವೇ ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಲಾಗಿದೆ. ಪರಿವರ್ತನೆ ಹೊರಟು ಜಾತ್ಯತೀತದಿಂದ ಬಿಜೆಪಿ ಅನ್ನೋದು ಆದರೆ ಮುಂದೆನೂ ಹಾಕೋಬೋದಾ? ಏನು ಸಮಸ್ಯೆ ಏನಿಲ್ಲ ಅಂತ ನಾರ್ಮಲಿ ಹಾಕ್ಬಾರ್ದು. ನಮ್ಮದು ಅವ್ರ ಜೊತೆ ಹೋಗುವಾಗ ನಮ್ದು ಹಾಕ್ಬಿಡ್ತೀವಿ, ನಿಮ್ದು ಹಾಕೋದು. ಈಗ ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತೀನಿ ಅಂತ ಇಟ್ಬಿಟ್ಟು ನೀವು ಹಾಕಂತ್ರಿ ಅವ್ರು ಹೋಗುವಂಥ ಸನ್ನಿವೇಶ ಬಂದರೆ ನಾನು ಇಲ್ಲಿ ಬಿಡಿ, ನಾವು ಒಂದು ವೇಳೆ ಅವರು ಗೌಡ್ರು ಪ್ಲ್ಯಾಟ್ಫಾರ್ಮಿಗೆ ಒಂದೆರಡು ಮಾತಾಡಲಿ ಅಂತ ಐ ಮೇ ಗೋಲ್ಡ್ ಸ್ಪೀಕ್. ನಮ್ಮ ತೊಡಾಯಿಗೆ ಹಾಕೊಳ್ಳೋಕ್ಕೆ ನಿಮ್ಮ ಫ್ಲಾಗ್ ಹಾಕೊಂಡೆ ನಾನು ಕರೆದ್ರೆ ಒಂದು ವೇಳೆ ಸನ್ನಿವೇಶ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ಪಾಳ್ಯದಲ್ಲಿ ಹಲವು ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಜೊತೆಗೆ ಅಸಮಾಧಾನಿತರನ್ನ ಸಮಾಧಾನ ಪಡಿಸಿ ಪಕ್ಷದಲ್ಲೇ ಉಳಿಸುವ ಕೆಲಸಗಳು ಕೂಡ ಆಗ್ತಾ ಇತ್ತು. ಅದೇ ರೀತಿ ಈಗ ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ ವಿ ಸೋಮಣ್ಣ. ಮಾಜಿ ಸಚಿವ ನವದೆಹಲಿಯ ನಡ್ಡಾ ನಿವಾಸದಲ್ಲಿ ಭೇಟಿಯಾಗಿದೆ, ಚರ್ಚೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಘೋಷಿಸಿ ನಡ್ಡಾಗೆ ಮನವಿ ಮಾಡಿಕೊಂಡಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ. ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ಬೇಡ, ಸೋಮಣ್ಣಗೆ ಸಲಹೆ ನೀಡಿದ್ದಾರಂತೆ ಬಿಜೆಪಿ ಅಧ್ಯಕ್ಷ ನಡ್ಡಾ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ಒಂದ್ ಕಡೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಅಸಮಾಧಾನಗೊಂಡಿದ್ರು. ಬಟ್ ಒಂದು ಹಂತಕ್ಕೆ ಅವರ ಸಮಾಧಾನ ಪಡಿಸುವ ತಂತ್ರಗಳು, ಕೆಲಸಗಳು ಬಿಜೆಪಿ ಪಾಳ್ಯದಲ್ಲಿ ಆಗಿದೆ. ಅದರ ಮುಂದುವರೆದ ಭಾಗ ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿ ಮಾಡಿರೋದು ಮಾಜಿ ಸಚಿವ ವಿ ಸೋಮಣ್ಣ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ವಿ ಸೋಮಣ್ಣ ಅವರ ಅಸಮಾಧಾನ ತಣಿಸುವಲ್ಲಿ ಒಂದು ಹಂತಕ್ಕೆ ಬಿಜೆಪಿ ನಾಯಕರು ಸಕ್ಸಸ್ ಆಗಿದ್ದಾರೆ. ಬಟ್ ನಡ್ಡಾ ಅವರ ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಡಿಮ್ಯಾಂಡ್ಗಳನ್ನ ವಿ ಸೋಮಣ್ಣ ಮುಂದಿಟ್ಟಿದ್ದಾರೆ ಅಂತ? ಶ್ರುತಿ, ಖಂಡಿತ ನಿನ್ನೆಯಷ್ಟೇ ಮಾಜಿ ಸಚಿವ ವಿ ಸೋಮಣ್ಣನವರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಏನು ಎರಡು ಪ್ರಸ್ತಾವನೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಒಂದು, ರಾಜ್ಯಸಭಾ ಟಿಕೆಟ್, ಹಾಗೇನೆ ಎರಡನೇದಾಗಿ ತುಮಕೂರಿನಿಂದ ಲೋಕಸಭಾ ಟಿಕೆಟ್ ಅನ್ನ ಕೇಳುವ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಏನು ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ಎಲ್ಲಾ ರೀತಿಯ ಒಂದು ಡ್ಯಾಮೇಜ್ಗಳನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಇವರ ಒಂದು ಪ್ರಸ್ತಾವನೆಗೆ ಒಪ್ಪಿಕೊಂಡ ರೀತಿನಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು ಡ್ಯಾಮೇಜಿಂಗ್ ಕಂಟ್ರೋಲ್ ಅನ್ನ ಮಾಡುವ ನಿಟ್ಟಿನಲ್ಲಿ ಕಳೆದ ಒಂದು ತಿಂಗಳಿಂದ 3 ಬಾರಿ ವಿ ಸೋಮಣ್ಣವರು ಹೈಕಮಾಂಡ್ ಭೇಟಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ನಿನ್ನೆ ಸಂಜೆ 7 ಗಂಟೆಗೆ ಸಮಯವನ್ನ ನಿಗದಿ ಮಾಡಿ ನಂತರದಲ್ಲಿ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯಸಭೆಯ ಸದಸ್ಯರನ್ನಾಗಿ
ಮಾಡೋದಕ್ಕೆ ಹಾಗೇನೆ ತುಮಕೂರಿನಿಂದ ಟಿಕೆಟ್ ಪಡೆಯೋದಕ್ಕೆ ಒಂದು ರೀತಿ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು ಸೋಮಣ್ಣವರು. ಹಾಗಾಗಿ ಒಂದು ಮಾತನ್ನ ನಿನ್ನೆ ಅಂದ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಾಗ ಹೇಳ್ತಾರೆ, ಬಿಜೆಪಿ ಹೈಕಮಾಂಡ್ ಏನಾದ್ರೂ ನನಗೆ ರಾಜ್ಯಸಭಾ ಟಿಕೆಟ್ ನೀಡಿದ್ರೆ ಯಾವ ಜಿಲ್ಲೆಗೆ ಜವಾಬ್ದಾರಿ ಕೊಟ್ಟರೋ ಕೂಡ ನಾನು ನಿಭಾಯಿಸ್ತೀನಿ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಅನ್ನ ತನ್ನತ್ತ ಸೆಳೆಯುವ ನಿಟ್ಟಿನಲ್ಲಿ ಈ ರೀತಿ ಒಂದು ಸೋಮಣ್ಣನವರು ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಪ್ರಮುಖವಾಗಿ ಈ ಬಾರಿ ಬಿಜೆಪಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಕೂಡ ಒಬ್ಬ ಸ್ಪರ್ಧಿಯಾಗಿರ್ಬೇಕು ಎನ್ನುವ ನಿಟ್ಟಿನಲ್ಲಿ ವಿ ಸೋಮಣ್ಣನವರು ಇಲ್ಲಿ ದೆಹಲಿಯ ಹೈಕಮಾಂಡ್ ಅನ್ನ ಭೇಟಿಯಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕರಾವಳಿಯ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತಹ ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಯ ವಿಚಾರವಾಗಿ ಬಿಜೆಪಿಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷನನ್ನಾಗಿಯೇ ನನ್ನನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳಬೇಕು ಅನ್ನುವಂತಹ ಷರತ್ತು ಕೂಡ ಇಟ್ಟಿದ್ದಾರೆ. 3 ದಿನದಲ್ಲಿ ಬಿಜೆಪಿಯ ಮಂಡಲ ಅಧ್ಯಕ್ಷ ಸ್ಥಾನವನ್ನ ನೀಡಬೇಕು, ಇಲ್ಲ ಅಂತಂದ್ರೆ ನನ್ನ ದಾರಿ ನನಗೆ, ನನ್ನ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ ಅಂತ. ಕಳೆದ ವಿಧಾನಸಭೆ ಚುನಾವಣೆಯ ಮೂಲಕ ಸಾಕಷ್ಟು ಸದ್ದು ಮಾಡಿದವರು ಇದೇ ಅರುಣ್ ಪುತ್ತಿಲ. ಈಗ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿಗೆ ಈ ರೀತಿಯ ಡೆಡ್ ಲೈನ್ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಪುತ್ತಿಲ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಯ ವದಂತಿಯ ಹಿನ್ನೆಲೆ ಸಭೆ ಕೂಡ ಆಗಿದೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾವ ರೀತಿಯ ಬೆಳವಣಿಗೆಗಳಾಯಿತು, ಎಲ್ಲದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಿಧಾನಸಭಾ ಚುನಾವಣೆ ಬಳಿಕ ಪುತ್ತಿಲ ಪರಿವಾರ ಕರಾವಳಿಯಲ್ಲಿ ಬಿಜೆಪಿ ವಿರುದ್ಧ ಸಿಡಿದು ನಿಂತ ಅಪ್ಪಟ ಹಿಂದೂ ಸಂಘಟನೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರದ ಟಿಕೆಟ್ ತಪ್ಪಿದಾಗ ಬಿಜೆಪಿ ವಿರುದ್ಧ ತೊಡೆತಟ್ಟಿ ಸೋತ್ರು ಪುತ್ತಿಲ ಪರಿವಾರ ಸಂಘಟಿಸಿ ಸಂಚಲನ ಮೂಡಿಸಿದವರು ಅರುಣ್ ಕುಮಾರ್ ಪುತ್ತಿಲ. ಲೋಕಸಮರ ಹತ್ತಿರವಾಗ್ತಿದ್ದಂತೆ ಅರುಣ್ ಕುಮಾರ್ ಪುತ್ತಿಲ ಮರಳಿ ಮಾತೃ ಪಕ್ಷಕ್ಕೆ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಆದರೆ ಯಾವುದೇ ತಾರ್ಕಿಕ ಅಂತ್ಯ ಕಾಣ್ತಿಲ್ಲ. ಹೀಗಾಗಿ ಪುತ್ತಿಲ ಪರಿವಾರ ಬೃಹತ್ ಸಮಾಲೋಚನಾ ಸಭೆ ಮಾಡಿ ಬಿಜೆಪಿಗೆ 3 ದಿನಗಳ ಗಡುವು ನೀಡಿದೆ. 3 ದಿನಗಳ ಒಳಗೆ ಪುತ್ತೂರು ಗ್ರಾಮಾಂತರ ಮತ್ತು ನಗರ ಮಂಡಲ ಒಟ್ಟು ಸೇರಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂಬುದು ಷರತ್ತು ವಿಧಿಸಿದೆ. ಇನ್ನು ಪುತ್ತಿಲ ಪರಿವಾರದ ಷರತ್ತಿಗೆ ಒಪ್ಪದೇ ಇದ್ದಲ್ಲಿ ಚುನಾವಣಾ ರಾಜಕೀಯಕ್ಕೆ ಧುಮುಕೋದಾಗಿ ಎಚ್ಚರಿಕೆ ನೀಡಿದೆ. ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಿ ಪುತ್ತಿಲ ಪರಿವಾರ ವಿಸರ್ಜಿಸಿ ಸೇರ್ಪಡೆ ಆಗುವುದಿಲ್ಲ. ವಿಲೀನಗೊಳಿಸಿ ಪುತ್ತಿಲ ಪರಿವಾರದ ಚಟುವಟಿಕೆ ಮುಂದುವರಿಯುತ್ತದೆ ಅಂತ ಅರುಣ್ ಕುಮಾರ್ ಪುತ್ತಿಲ ಹೇಳಿದ್ದಾರೆ. ವಿಲೀನಗೊಳ್ಳತಕ್ಕಂಥ ವ್ಯವಸ್ಥೆ ಆದಾಗ ಮುಂದಿನ ದಿವಸದಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಟ್ರಸ್ಟ್ನ ಮುಖಾಂತರ ಒಂದಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ನಮ್ಮವರು ಮಾಡಲಿಕ್ಕಿದ್ದಾರೆ. ಪುತ್ತಿಲ ಪರಿವಾರದ ಬೇಡಿಕೆಗೆ ಒಪ್ಪಿ ಅರುಣ್ ಕುಮಾರ್ ಪುತ್ತಿಲ ಹಾಗೂ ಪರಿವಾರದ ಕಾರ್ಯಕರ್ತರನ್ನ ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಳುತ್ತಾ ಇಲ್ವಾ ಅನ್ನೋದು 3 ದಿನಗಳಲ್ಲಿ ಗೊತ್ತಾಗಲಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.